ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಬಿಸಿನೀರ್ದಾಗ ದೋಸೆ ಅವಲಕ್ಕಿ ಮಾಡೋದು ನೋಡೋಣ ಬರ್ರಿ. ಸ್ವಲ್ಪ ಉಗುರು ಬೆಚ್ಚಗೆ ಬಿಸಿನೀರು ಇಟ್ಕೊಂಡೀನಿ. ಒಂದು ಅರ್ಧ ಕೆ ಜಿ ಅವಲಕ್ಕಿ ತೊಗೊಂಡೀನಿ. ಅರ್ಧ ಕೆ ಜಿಗೆ ಸರ ಕಣ್ಣಿದಾವ. ಬಿಸಿನೀರು ಉಗುರು ಬೆಚ್ಚಗೆ ನೀರಿನಾಗ ಸ್ವಚ್ಛಂಗೆ ತೊಳ್ಕೊಬೇಕು. ಯಾಕಂದ್ರೆ ಬಿಸಿನೀರಾಗ ದೋಸೋದ್ರಿಂದ ಸ್ಮೂತ್ ಆಕ್ಕವು, ಮೆತ್ತಗಾಗ್ತವೆ. ಎಂಥವು ಬಿರುಸು ಅವಲಕ್ಕಿದ್ರೂ ಚಲೋ ಆಗ್ತದೆ. ಅದು ಜಾಳಿಗೆಲಿ ಸೋಸ್ಕೋಬೇಕು. ಎಲ್ಲ ನೀರು ಸ್ವಲ್ಪ ಕೂಡ ಇರಬಾರ್ದು. ಅದನ್ನು ಬಿಡಿ ಮಾಡ್ಕೋಬೇಕು ಒಂದು ಸ್ವಲ್ಪ ಚಲಿಸಿ. ಯಾಕಂದ್ರೆ ಗಂಟಾಗೋ ಚಾನ್ಸ್ ಇರ್ತೈತಿ, ಅಂಟ್ಕೋತಾವ. ಸ್ವಲ್ಪ ಪುಟಾಣಿ ರುಬ್ಕೊಲಿಕತ್ತೀನಿ. ಯಾಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಾಕೋಬೇಕು. ಎಣ್ಣೆ ಹೆಚ್ಚಾಕೋದ್ರಿಂದ ಸರಿಯಾಗಂಗಿಲ್ಲ. ಅದ್ರಾಗ ಪುಟಾಣಿ ಹಿಟ್ಟು ಒಂದು ಸ್ವಲ್ಪ ಮಿಕ್ಸ್ ರುಬ್ಕೊಲಿಕತ್ತೀನಿ. ಒಗ್ಗರಣೆ ಕಡಾಯಿ ಇಟ್ಕೊಂಡೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೋಬೋದು. ಒಂದು ಅರ್ಧ ವಾಟಿಗಿಂತ ಸ್ವಲ್ಪ ಹೆಚ್ಚಾಕ್ಕೊಂಡೀನಿ. ಸ್ವಲ್ಪ ಶೇಂಗಾ ಹಾಕ್ಕೊಂಡೀನಿ. ಶೇಂಗಾ ಹುರಿಬೇಕು ಚೆಂದಂಗೆ, ಹಸಿ ಇರಬಾರ್ದು. ಶೇಂಗಾ ಹುರಿದ್ನಿಂದ ಸಾಸ್ಮೆ ಜೀರಿಗೆ ಹಾಕ್ಕೊಲಿಕತ್ತೀನಿ. ಆಮೇಲೆ ಮೆಣ್ಸಿನ್ಕಾಯಿ ಹಾಕ್ಕೊಲಿಕತ್ತೀನಿ, ಕಟ್ ಮಾಡಿದ ಹಸಿಮೆಣ್ಸಿನ್ಕಾಯಿ. ಆಮೇಲೆ ಈರುಳ್ಳಿ ಹಾಕ್ಕೊಲಿಕತ್ತೀನಿ. ಕರಿಬೇವು ಒಂದು ಹೆಸರು, ರುಚಿ ತಕ್ಕಂತೆ ಉಪ್ಪು. ಚೆಂದಾಗಿ ಈರುಳ್ಳಿ ಹುರ್ಕೋಬೇಕು. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಲಿಕತ್ತೀನಿ. ಸ್ವಲ್ಪ ಹಿಂಗ, ಒಂದು ಚಿಟಿಗೆ. ಅದನ್ನೆಲ್ಲ ಮತ್ತೊಂದು ಕೈಯಲ್ಲಿ ಹೊಡ್ಕೋಬೇಕು. ಯಾಕಂದ್ರೆ ಒಂದು ಸ್ವಲ್ಪ ಬಿಸಿ ನೀರಾಗಿ ದೋಸಿರ್ತೈತಿ, ಗಂಟಾಗೋ ಚಾನ್ಸ್ ಇರ್ತೈತಿ, ಅಂಟ್ಕೋತೈತಿ. ಅದಕ್ಕೆಲ್ಲ ಬಿಡಿ ಮಾಡ್ಕೋಬೇಕು. ಇದು ಒಗ್ಗರಣೆ ಹುರಿದಾಯ್ತು. ಅವಲಕ್ಕಿ ಮಿಕ್ಸ್ ಮಾಡ್ಕೊಲಿಕತ್ತೀನಿ. ಇದು ಒಗ್ಗರಣೆ ಅಷ್ಟೇ ಕೊಡೋದಲ್ಲ, ಒಂದು 5 ನಿಮಿಷ ಹುರ್ಕೋಬೇಕು. ಅದನ್ನು ಎಣ್ಣೆ ಒಳಗೆಲ್ಲ ಥರ ಒಗ್ಗರಣೆ ಒಳಗೆ ಹುರ್ಕೋಬೇಕು. ಒಗ್ಗರಣೆ ಅಷ್ಟೇ ಕೊಟ್ಟರೆ ಹಸಿ ಉಳಿತದ ಅವಲಕ್ಕಿ. ಚೆಂದಂಗೆ 5 ನಿಮಿಷ ಹುರ್ಕೋಬೇಕು. ಅದನ್ನು ಹುರ್ಕೊಂಡು ಮೇಲ್ಗಡೆ ಮುಚ್ಚಿಡಬೇಕು. ನೋಡ್ರಿ, ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಲಿಕತ್ತೀನಿ. 1 ಸ್ಪೂನ್ ಹಾಕ್ಕೋತೀನಿ. ನೀವು ಭಾಳ ಎಣ್ಣೆ ಹಾಕಿದ್ರೆ ಮತ್ತೊಂದು ಸ್ವಲ್ಪ ಹೆಚ್ಚು ಹಾಕ್ಕೋಬೋದು. ಅಂದರೆ ಎಣ್ಣೆ ಹಾಕಿದ್ದಕ್ಕೆ ಕಂಡು ಬರೋಂಗಿಲ್ಲ. ಸ್ವಲ್ಪ ಚಹಾ ಸಕ್ಕರೆ ಹಾಕ್ಕೊಲಿಕತ್ತೀನಿ. ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಲಿಕತ್ತೀನಿ. ಕೈ ಬಿಡಲ್ ಥರ ಎಲ್ಲ ಹುರ್ಕೋಬೇಕದ. ಮತ್ತು ಮೇಗೆ ಮುಚ್ಚಿಡಬೇಕು, ಮುಗಿಸ್ಲಿಕ್ಕೆ. ಈಗ ಮುಗಿಸ್ತು. ಸ್ವಲ್ಪ ಕೊತ್ತಂಬರಿ, ಹಸಿ ಕೊಬ್ಬರಿ ಹಾಕ್ಕೊಲಿಕತ್ತೀನಿ. ಕೊಬ್ಬರಿ ಹಾಕೋದ್ರಿಂದ ಭಾಳ ರುಚಿ ಆಗ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.